ನೀವೇನೇ ಮಾತ್ರೆ ನೀವೇನೇ ಮೆಡಿಸನ್ನು ನೀವು ಯಾವುದೇ ತರ ಅಂಟಾಸಿಡ್ಸ್ ನೀವೇನೇ ಕೊಟ್ರು ಅದು ವಾಸಿ ಆಗಲ್ಲ. ಕೆಲವೊಬ್ರು ಕೋವಿಶೀಲ್ಡ್ ತಗೊಂಡ್ರು, ಇನ್ನೊಬ್ರು ಕೋವ್ಯಾಕ್ಸಿನ್ ಕೊಂಡು. ಈ ಎರಡೂ ವ್ಯಾಕ್ಸಿನ್ಗಳು ಕೂಡ ನಮ್ಮ ಆರೋಗ್ಯನ ಹಿಡಿದಿಟ್ಕೊಳ್ತಾ ಇವೆ ಅಂತ ಒಂದು ಮಾತು. ಇದು ನಿಜ? ಬಿಕಾಸ್ ಆಫ್ ಹೈ ಸೊಫಿಸ್ಟಿಕೇಟೆಡ್ ಲೈಫ್ ದೇರ್ ಇಮ್ಯುನಿಟಿ ಲೆವೆಲ್ ಇಸ್ ಲೋ. ನಾವು CT ಕ್ಯಾಲ್ಸಿಯಂ ಸ್ಕೋರಿಂಗ್ ಅಂತ ಮಾಡ್ತೀವಿ. ಅಂದ್ರೆ ಈ ವ್ಯಕ್ತಿಗೆ ಮುಂದೆ ಹಾರ್ಟ್ ಅಟ್ಯಾಕ್ ಆಗತ್ತಾ, ಮುಂದೆ ಏನಾಗುತ್ತೆ ಅನ್ನೋದು ಇವತ್ತೇ ನಾವು ಗೊತ್ತಾಗ್ತದೆ. ಕಾಫಿ ಕುಡಿದ್ರೆ ನಮ್ಮ ಹೃದಯ ತುಂಬಾ ಆರೋಗ್ಯವಾಗಿರುತ್ತೆ ಅಂತ, ಇದು ನಿಜನಾ ಸರ್? ಒಂದು ಗ್ಯಾಸ್ಟ್ರಿಕ್ ಒಂದು ರ್ಯಾಂಟ್ ಕೌಂಟ್ರಲ್ ತಗೋತಾರೆ. ಆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾಕಾಗಿದೆ, ಸಾವಿರಾರು ಕಾರಣ ಇದೆ. ಸೊ ಪಿತ್ತಕೋಶದಲ್ಲಿ ಕಲ್ಲಾದಾಗ ಅದು ನಿಮಗೆ ಗ್ಯಾಸ್ಟ್ರಿಕ್ ತರ ರೆಪ್ರೆಸೆಂಟ್ ಆಗ್ತಾ ಇರುತ್ತೆ, ಎಸ್ಪೆಷಲಿ ಫೀಮೇಲ್. ಸರ್, ಒಂದು ಡಿಫ್ರೆನ್ಸ್ ನನಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಇವಾಗ ಹಾರ್ಟ್ ಅಟ್ಯಾಕ್ ಆದಾಗಲೂ ಕೂಡ ಅಸಿಡಿಟಿ ಬಂದಂಗೆ ಫೀಲ್ ಆಗುತ್ತೆ. ಸೊ ಆ ರೀತಿ ಯಾಕಾಗುತ್ತೆ? ಮುಂಚೆನೂ ಇದೇ ಥರ ಆಗ್ತಾ ಇತ್ತಾ? ಬಟ್ ಅಥವಾ ಇತ್ತೀಚೆಗೆ ಈ ಥರ ಆಗ್ತಾ ಇರೋದು? ಅಸಿಡಿಟಿಗೂ ಹಾರ್ಟ್ ಅಟ್ಯಾಕ್ಗೂ ನಮಗೆ ಡಿಫ್ರೆನ್ಸೇ ಗೊತ್ತಾಗ್ತಾ ಇಲ್ಲ. ಬಟ್ ಆಸ್ಪತ್ರೆಗೆ ಹೋದಾಗ ಹೇಳ್ತಾರೆ ನಿಮಗೆ ಹಾರ್ಟ್ ಅಟ್ಯಾಕ್ ಲಕ್ಷಣಗಳು ಬಂತು, ನೀವು ಅದನ್ನ ಅವಾಯ್ಡ್ ಮಾಡಿದ್ರಿ ಅಂತ ಈ ರೀತಿ ರೀಸನ್ಸ್ಗಳನ್ನ ಕೊಡ್ತಾರೆ. ಅಂದರೆ ಮುಂಚೆನೂ ಇದೇ ಥರ ಇತ್ತಾ ಅಥವಾ ಇತ್ತೀಚೆಗೆ ಈ ಥರ ಆಗ್ತಿರೋದಾ, ಹೇಗೆ ಸರ್? ಈಗ ಫೀಮೇಲ್ಸಲ್ಲಿ ಕಾಮನ್ ಆಗಿ 30 to 40 years, 40 it is we'll call as a fat to fertile. 40 years ಇಟ್ಸ್ ಎ ಕಾಮನ್ ಫಾರ್ ಎ ಗಾಲ್ ಸ್ಟೋನ್ಸ್ ಅಂದ್ರೆ ಪಿತ್ತಕೋಶದಲ್ಲಿ ಕಲ್ಲಾಗುತ್ತೆ ನಾವು ತಗೊಳ್ಳೋ ಫುಡ್ ಅಲ್ಲಿ. ಸೊ ಪಿತ್ತಕೋಶದಲ್ಲಿ ಕಲ್ಲಾದಾಗ ಅದು ನಿಮ್ಗೆ ಗ್ಯಾಸ್ಟ್ರಿಕ್ ತರ ರೆಪ್ರೆಸೆಂಟ್ ಆಗ್ತಾ ಇರುತ್ತೆ, ಎಸ್ಪೆಷಲಿ ಫೀಮೇಲ್ಸ್. ಮೇಲ್ಸ್ ಅಲ್ಲಿ ದಿನ ಕಾಫಿ ಕುಡಿಯೋರು, ಟೀ ಕುಡಿಯೋರು, ಸಲ ಸಿಗರೇಟ್ ಸೇದೋರು, ದೇ ಆರ್ ವೆರಿ ಕಾಮನ್ ಫಾರ್ ದಿಸ್ ಆಲ್ಕೋಹಾಲಿಕ್ ಗ್ಯಾಸ್ಟ್ರೈಟಿಸ್ ಅಂಡ್ ಈ ತರ ಗ್ಯಾಸ್ಟ್ರೈಟಿಸ್ ಇರುತ್ತೆ. ಫೀಮೇಲ್ಸ್ ಅಲ್ಲಿ ಗಾಲ್ ಸ್ಟೋನ್ಸ್ ಆಗಿ ಅಥವಾ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗ್ಬೋದು, ಪ್ರೆಗ್ನೆನ್ಸಿ ಟೈಮಲ್ಲಿ ಹಾರ್ಮೋನ್ ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಂಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಈ ಮೇಲ್ಸ್ ಅಲ್ಲಿ ಇದರಿಂದ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಈ ಗ್ಯಾಸ್ಟ್ರೈಟಿಸ್ಗೂ ಹಾರ್ಟ್ ಅಟ್ಯಾಕ್ ಹೆಂಗ್ ಡಿಫ್ರೆನ್ಸ್ ಗೊತ್ತಾಗುತ್ತೆ? ನಾರ್ಮಲ್ ಆಗಿ ಯಾವುದೇ ಗ್ಯಾಸ್ಟ್ರೈಟಿಸ್ ಆಯ್ತು ಅಂದ್ರೆ ಒಂದೆರಡು ಓವರ್ ದ ಕೌಂಟರ್ ಹೋಗಿ ಒಂದಷ್ಟು ಮೆಡಿಸಿನ್ ತಗೊಂತಾರೆ, ಅಂಟಾಸಿಡ್ಸ್ ತಗೊಂತಾರೆ, ಸಿರಪ್ ತಗೋತಾರೆ, ಮೆಡಿಸಿನ್ ತಗೊಂತಾರೆ, ಅದಟ್ ವಿಲ್ ಸಬ್ಸೈಡ್ ಫಾರ್ ಎ ವೈಲ್. ಇನ್ನು ಕೆಲವರಿಗೆ ನೀವು ಏನೇ ಮಾತ್ರೆ ಮೆಡಿಸಿನ್ ತಗೊಂಡ್ರು ಸಬ್ಸೈಡ್ ಆಗಲ್ಲ, ಅದು ಮತ್ತೆ ರಿಕರ್ ಆಗ್ತದೆ. ಅವಾಗ ನಾವು ಹಯಾಟಸ್ ಹರ್ನಿ ಅಂತೆಲ್ಲ ಕರಿತೀವಿ. ಅಂದ್ರೆ ಒಳಗೆ ಏನು ಸ್ಟಮಕ್ಗೆ ಇರುತ್ತಲ್ಲ, ಆ ಹಯಾಟಸ್ ಹರ್ನಿ ಅನ್ನೋದು ಅಂದ್ರೆ ಸ್ಟಮಕ್ಗೆ ಏನು ಅನ್ನನಾಳ ಇರುತ್ತಲ್ಲ, ಅನ್ನನಾಳದ ಮೇಲೆ ಏನು ಡಯಾಫ್ರಮ್ ಇರುತ್ತೆ, ಅದ್ರಲ್ಲಿ ಏನಾದರೂ ಲ್ಯಾಕ್ಸ್ ಆದ್ರೆ ಆವಾಗ ಆಗಿ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಅದು ರೆಗ್ಯುಲರ್ ಆಗಿ ನೀವೇನೇ ಮಾತ್ರೆ ನೀವೇನೇ ಮೆಡಿಸನ್ನು ನೀವು ಯಾವುದೇ ತರ ಅಂಟಾಸಿಡ್ಸ್ ನೀವೇನೇ ಕೊಟ್ರು ಅದು ವಾಸಿ ಆಗಲ್ಲ. ಅದು ಒಂದು ಸೈಡ್, ದಟ್ ಈಸ್ ಒನ್ ಟೈಪ್ ಆಫ್ ಗ್ಯಾಸ್ಟ್ರೈಟಿಸ್. ಇನ್ನೊಂದು ಈ ಥರ ಲೈಫ್ ಸ್ಟೈಲಲ್ಲಿ ರಾಂಗ್ ಲೈಫ್ ಸ್ಟೈಲ್ ಗ್ಯಾಸ್ಟ್ರೈಟಿಸ್ ಬೇರೆ, ಮತ್ತು ಮೆಡಿಸನ್ ಇಂಡ್ಯೂಸ್ಡ್ ಹಾರ್ಮೋನ್ ಗ್ಯಾಸ್ಟ್ರೈಟಿಸು ಬೇರೆ. ಅದರಿಂದ ಆಗಿರೋದು ಫೀಮೇಲ್ಸು, ಲೇಡೀಸು, ಥೈರಾಯ್ಡು, ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸು ಆ ಥರ ಎಲ್ಲ ತಗೊಳ್ಳೋರು ಅವ್ರಿಗೆ ಒಂಥರ ಬೇರೆ. ಕೆಲವರು ಆಯುರ್ವೇದಿಕ್ ಮೆಡಿಸನ್ ತೊಗೊತಾರೆ ಲೈಫ್ ಸ್ಟೈಲ್, ಏನೋ ಬಾಡಿ ವೆಯ್ಟ್ ಕಮ್ಮಿ ಮಾಡ್ಕೊಳ್ಳೋಕ್ಕೆ, ಎಲ್ಲೋ ಹರ್ಬಲ್ಲು, ಆಯುರ್ವೇದಿಕ್, ಅದು ದಟ್ ಈಸ್ ಆಲ್ ಡ್ರಗ್ ಇಂಡ್ಯೂಸ್ಡ್, ದಟ್ ಈಸ್ ಒನ್ ಟೈಪ್ ಆಫ್ ಗ್ಯಾಸ್ಟ್ರೈಟಿಸ್. ಹಾರ್ಟ್ ಅಟ್ಯಾಕ್ಗೆ ಅಂತಂದ್ರೆ ಈಗ ಅನ್ಎಕ್ಸ್ಪ್ಲೈನ್ಡ್ ಇದು, ಈಗ ಅವರೇ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೊತಾರೆ ಪೇಷಂಟ್ಗಳು, ಅವ್ರಿಗವರೇನೆ ನಮ್ಗೆ ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು ಅಂತ ಇದ್ರಲ್ಲ. ಇದನ್ನೆಲ್ಲ ಮಾಡಿದ್ರು ಆಗಲ್ಲ, ಸಸ್ಪೆಂಡ್ ಇದಾಗಲ್ಲ. ಅಂಡ್ ದೇ ಹ್ಯಾವ್ ಎ ಟಿಪಿಕಲ್, ನಾನು ಹೇಳ್ತಾರ ಸ್ಟಾರ್ಟಿಂಗು ಈ ರೇಡಿಯೇಷನ್ ಪೇಯ್ನ್ ಆಗ್ಬೋದು, ಕೈಯಿಂದ ಭುಜಕ್ಕೆ ನೋವಾಗುತ್ತೆ, ಕೈ ನೋವಾಗುತ್ತೆ, ಹೊಟ್ಟೆ ನೋವಾಗುತ್ತೆ, ಏನಕ್ಕೋ ಹೋಗ್ತಾರೆ. ಆಮೇಲೆ ನಾವು ರೆಗ್ಯುಲರ್ ಆಗಿ ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತೀವಿ ಪ್ರತಿ ವರ್ಷ. ಒಂದ್ಸಲ ಸೀನಿಯರ್ ಸಿಟಿಸನ್ಸು ಅಥವಾ ಪ್ರತಿಯೊಬ್ಬ ಆರೋಗ್ಯ ವ್ಯಕ್ತಿ ಒಂದು 45 ಅವರು ನಮ್ಮ ವರ್ಷಕ್ಕೊಂದ್ಸಲ ಚೆಕಪ್ ಮಾಡ್ಕೊಬೇಕು. ಈಗ ಟ್ರೆಡ್ಮಿಲ್ ಚೆಕಪ್, ಏನೋ ಒಂದು ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಏನೋ ಒಂದು ಕಾಯಿಲೆ ಇರುತ್ತೆ, ಒಂದು BP ಕಾಯಿಲೆ ಇರುತ್ತೆ, ಹಾರ್ಟ್ ಕಾಯಿಲೆ ಇರುತ್ತೆ, ಕ್ಯಾನ್ಸರ್ ಕಾಯಿಲೆ ಇರುತ್ತೆ. ಅವಾಗ ಏನೋ ರೆಗ್ಯುಲರ್ ಚೆಕಪ್ ಮಾಡಕ್ ಹೋದಾಗ ECG ಏನೋ ಬದಲಾವಣೆ ಕಾಣುತ್ತೆ. ಸೊ ವಿ ಡೋಂಟ್, ಅವ್ರಿಗೇನು ಗೊತ್ತಿರಲ್ಲ ಅವ್ರಿಗೇನು ಇರುತ್ತೆ ಅಂತ. ಈಗ ಕಂಜೆನೈಟಲ್ ಹಾರ್ಟ್ ಡಿಸೀಸ್, RHD ಅಂತ, ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಈ ಥರ ಏನೋ ಕಂಜೆನೈಟಲ್ ಪ್ರಾಬ್ಲಮ್, ಊಟದಾಗಿರೋ ಪ್ರಾಬ್ಲಮ್ಮು ನೋಟಿಸ್ ಮಾಡೋದಾಗಿದ್ದು ಅವ್ರು ಹಂಗೆ ಬಂದು ಸಡನ್ ಆಗಿ ಏನೋ ಒಂದು ಬ್ಲಡ್ ಚೆಕಪ್ ಒಂದು ಹಾರ್ಟ್ ಚೆಕಪ್ ಮಾಡಕ್ ಹೋದಾಗ ಅವ್ರಿಗೇನೋ ಬದಲಾವಣೆಗಳು ಕಾಣುತ್ತೆ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ನಮ್ಗೇನೋ ಈ ಥರ ಪ್ರಾಬ್ಲಮ್ ಇದೆ ಅಂತ. ಅಲ್ಲಿವರೆಗೂ ಗೊತ್ತಿರಲ್ಲ. ಸೊ ಅದು ಬೇರೆ ಥರ ಅವ್ರಿಗೆ ಸಿಂಪ್ಟಮ್ಸ್ ಈ ಥರ ಆಗ್ತಾ ಇರ್ತದೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಈ ಥರ ಎಲ್ಲ ಆಗ್ತಾ ಇರ್ತದೆ ಅವ್ರಿಗೆ ಬೇರೆ ಕಾರಣದಿಂದ. ಬಟ್ ಏನೋ ಮಾಡಕ್ ಹೋದಾಗ ನಮಗೆ ಗೊತ್ತಾಗುತ್ತೆ. ಸೊ ಟ್ರೆಡ್ಮಿಲ್ ಟೆಸ್ಟ್ ಮಾಡಿ ನಾವು, ಸೊ ರೆಗ್ಯುಲರ್ ಆಗಿ ನಮ್ಮ ಹಾರ್ಟ್ ಬಿಟ್ಟು 70-75 ಎಷ್ಟಾಗಿರುತ್ತೆ, ಟ್ರೆಡ್ಮಿಲ್ ಟೆಸ್ಟ್ ಮಾಡಿ ಅವ್ರಿಗೆ ಮುಂದೆ ಏನಾದರೂ ಆಗುತ್ತಾ. ಟೆಕ್ನಾಲಜಿ ಇವಾಗ ಯಾವ ಥರ ಇದೆ ಅಂದರೆ, ಈಗ ನಾವು CT ಕ್ಯಾಲ್ಸಿಯಂ ಸ್ಕೋರಿಂಗ್ ಅಂತ ಮಾಡ್ತೀವಿ. ಅಂದರೆ ಈ ವ್ಯಕ್ತಿಗೆ ಮುಂದೆ ಹಾರ್ಟ್ ಅಟ್ಯಾಕ್ ಆಗುತ್ತಾ, ಮುಂದೆ ಏನಾಗುತ್ತೆ ಅನ್ನೋದು ಇವತ್ತೇ ನಾವು ಗೊತ್ತಾಗ್ತದೆ. ಸೊ ಈ 6 ತಿಂಗಳಲ್ಲಿ ಏನಾಗ್ಬೋದು, ಈ ವ್ಯಕ್ತಿ ಮುಂದೆ ಏನೋ ಆ ಥರ ಟೆಕ್ನಾಲಜಿ ಬಂದಿದೆ. ಸೊ ಈ ಗ್ಯಾಸ್ಟ್ರಿಕ್ಗೆ ನಾನು ಹೇಳ್ದಂಗೆ ಗ್ಯಾಸ್ಟ್ರಿಕ್ಗೂ ಇದಕ್ಕೂ ಡಿಫ್ರೆನ್ಸ್ ಗೊತ್ತಿರಬೇಕು. ಆಲ್ರೆಡಿ ಕಾಯಿಲೆ ಬಂದಿದ್ರೆ ಏನೋ ಟೆಸ್ಟ್ ಮಾಡೋದು ನಮ್ಗೆ ಗೊತ್ತಾಗ ಪ್ರಿಕಾಷನ್ ತೊಗೊಂಡು ವಿ ಹ್ಯಾವ್ ಟು ಟೇಕ್ ಕೇರ್ ದಿಸ್ ಥಿಂಗ್. ಸರ್, ಹಾರ್ಟಿಗೆ ಸಂಬಂಧಪಟ್ಟಂತೆ ಒಂದು ಮಾತು ಹೇಳ್ತಾರೆ, ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅವಾಗ ತುಂಬ ವೈರಲ್ ಆಗಿತ್ತು.
ಏನಂದ್ರೆ ಕಾಫಿ ಕುಡಿದ್ರೆ ನಮ್ಮ ಹೃದಯ ತುಂಬಾ ಆರೋಗ್ಯವಾಗಿರುತ್ತೆ ಅಂತ. ಇದು ನಿಜನಾ ಸರ್? ಸೈಂಟಿಫಿಕಲಿ ಕಾಫಿಲಿ ಕೆಫಿನ್ ಇರುತ್ತೆ, ಹ್ಮ್. ಆಯ್ತಾ. ನರ್ವ್ ಸ್ಟಿಮ್ಯುಲೆಂಟ್ಸ್, ಹ್ಮ್. ಕಾಫಿ ಆಗ್ಬೋದು, ಈ ಟೀ ಆಗ್ಬೋದು, ಇದೆಲ್ಲ ಜಸ್ಟ್ ಬೆವರೇಜಸ್. ಈಗ ಕೆಲವು ಕಾಲೇಜ್ ಹುಡುಗರು ಸ್ಟಿಂಗ್ ಕುಡಿತಾರೆ, ಹ್ಮ್. ರೆಡ್ ಬುಲ್ ಕುಡಿತಾರೆ, ಹ್ಮ್. ಅವ್ರವ್ರ ಏಜ್ಗೆ ತಕ್ಕಂತೆ ಮಾಡ್ತಾರೆ. ಸೊ ಆಲ್ ದಿಸ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಯಾವುದೇ ಇಟ್ಸ್ ಆಲ್ ಅಡಿಕ್ಷನ್. ಮಿತವಾಗಿ ಇಟ್ಸ್ ಎ ನ್ಯೂರೋ ಸ್ಟಿಮ್ಯುಲೆಂಟ್. ಈಗ ಅರ್ಲಿ ಕೆಲವರು ಬೆಳಿಗ್ಗೆ 4 ಗಂಟೆ ಕಾಫಿ ಕುಡಿತಾರೆ. ಹೌದು. ಮಿತವಾಗಿ ತಗೊಂಡ್ರೆ ಎಲ್ಲ ಇಟ್ಸ್ ಎ ಗುಡ್. ಅಂದ್ರೆ ಇಟ್ ನಾಟ್ ಟೇಕ್ ದೆನ್ ಪ್ರಿಸ್ಕ್ರೈಬ್ಡ್ ಲಿಮಿಟ್. ಅದನ್ನೇ ಇದು ಮಾಡಿದ್ರೆ ಇಟ್ ವಿಲ್ ಲೀಡ್ ಟು ಅದರ್ ಪ್ರಾಬ್ಲಮ್ಸ್. ಸೊ ಆಲ್ ದೀಸ್ ಆರ್ ನರ್ವ್ ಸ್ಟಿಮ್ಯುಲೆಂಟ್ಸ್ ಅಂಡ್ ಇಟ್ ಆಸೆಚ್ ಯಾವುದೋ ಹಾರ್ಟ್ಗೆ ಒಳ್ಳೇದು ಅಂತ ಏನಿಲ್ಲ. ಓಕೆ ಸರ್, ಕೋವಿಡ್ ಆದ ನಂತರದಲ್ಲಿ ಒಂದು ಮಾತು ಬಂತು, ಏನಂದ್ರೆ ಕೋವಿಡ್ ವ್ಯಾಕ್ಸಿನ್ ನಾವೇನು ತಗೊಂಡ್ವಿ ಅದರಿಂದ ನಮ್ಮ ಆರೋಗ್ಯಕ್ಕೆ ಬಹಳ ದುಷ್ಪರಿಣಾಮ ಆಯಿತು. ಇವಾಗ ಕೆಲವೊಬ್ರು ಕೋವಿಶೀಲ್ಡ್ ತಗೊಂಡ್ರು, ಇನ್ನೊಬ್ರು ಕೋವ್ಯಾಕ್ಸಿನ್ ಕೊಂಡು. ಈ 2 ವ್ಯಾಕ್ಸಿನ್ಗಳು ಕೂಡ ನಮ್ಮ ಆರೋಗ್ಯನ ಹಿಡಿದಿಟ್ಕೊಳ್ತಾ ಇವೆ ಅಂತ ಒಂದು ಮಾತು. ಇದು ನಿಜನಾ ಸರ್? ಈಗ ಕೋವಿಡ್ 2001ರಲ್ಲಿ ಬಂತು, 2019. ಸೊ ಈಗ 2026ನೇ ಇಸ್ವಿಯಲ್ಲಿ ಇದೀವಿ. ಸೊ ಸ್ಟಿಲ್ ಎಲ್ಲ ಪೀಪಲ್ ಆರ್ ಸರ್ವೈವಿಂಗ್. ಈಗ ಕೋವಿಶೀಲ್ಡ್ ಹಾಕಿ ಈಗ ಏನು ಹೇಳ್ತಾರೆ, ಈಗ UK ಆಗ್ಬೋದು, US ಆಗ್ಬೋದು, ಹೈಲಿ ಡೆವಲಪ್ಡ್ ಕಂಟ್ರೀಸಲ್ಲೆಲ್ಲ ಬಿಕಾಸ್ ಆಫ್ ಹೈ ಸೊಫಿಸ್ಟಿಕೇಟೆಡ್ ಲೈಫ್ ದೇರ್ ಇಮ್ಯುನಿಟಿ ಲೆವೆಲ್ ಇಸ್ ಲೋ. ಅವ್ರಿಗೆಲ್ಲ ದೇ ಗಾಟ್ ಲಾಟ್ ಆಫ್ ಪೀಪಲ್. ಈಗ ಡೆತ್ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ತಗೊಂಡ್ರೆ ಹೊರಗಡೆ ದೇಶದಲ್ಲಿ ಜಾಸ್ತಿ ಡೆತ್ ಆಗಿದೆ ಕೋವಿಡ್ ಟೈಮ್, ಇಂಡಿಯಾದಲ್ಲಿ ಕಡಿಮೆ ಆಗಿದೆ ಬಿಕಾಸ್ ಆಫ್ ನಾವು ಈ ಕೋವಿಶೀಲ್ಡ್ ನೀವು ಹೇಳ್ದಂಗೆ ಕೊಟ್ಟಂಗೆ. ಕೋವಿಶೀಲ್ಡಲ್ಲಿ ಈಗ ನಾವು ಹೇಳ್ದಂಗೆ ಯಾವುದೇ ಡ್ರಗ್ಸು ಯಾವುದೇ ಇದನ್ನು ಎಲ್ಲ ಅಪ್ರೂವಲ್ ಆಗಿ FD ಅಂದರೆ ಫೆಡರಲ್ ಇದರಿಂದಾಗಿ ನಮ್ಮ ಇಂಡಿಯಾನಲ್ಲಿ ICMR ಸ್ಟಡಿ ಅಂತ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ರಿಸರ್ಚ್ ICMR ಆಗ್ಬೋದು, ನಮ್ಮ ಪುಣೆ ವ್ಯಾಕ್ಸಿನ್ ಸೆಂಟರ್. ಸೊ ಯಾವುದೇ ಮಾಡೋಕ್ಕೆ ಎಲ್ಲ ಟೆಸ್ಟ್ ಮಾಡಿನೇ ಅದನ್ನು ಪಬ್ಲಿಕ್ಗೆ ಸರ್ಕಾರದವರು ಕಡೆಯಿಂದ ಕೊಟ್ಟಿರ್ತಾರೆ. ಸೊ ಎಲ್ಲೋ ಕೆಲವರಿಗೆ 1% ಜನಕ್ಕೆ ಈಗ ನಾನು ಹೇಳ್ದಂಗೆ ಒಬ್ಬೊಬ್ರಿಗೆ ಒಂದೊಂದು ಥರ ರೆಸ್ಪಾನ್ಸ್ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು. ಈಗ ಒಂದು ಇಂಜೆಕ್ಷನು ಒಬ್ಬ ವ್ಯಕ್ತಿಗೆ ಅದೇ ಥರ ಇನ್ನೊಬ್ರಿಗೆ ಆಗಬೇಕು ಅಂತಿಲ್ಲ, ಆಗಬೇಕು ಅಂತಿಲ್ಲ. ಕೆಲವ್ರಿಗೆ ಎಲ್ಲೋ 1% ಜನಕ್ಕೆ, ಕೆಲವರಿಗೆ ರಕ್ತನಾಳದಲ್ಲಿ ರಕ್ತದ ಸಂಚಾರದ್ದು ಸ್ವಲ್ಪ ಥ್ರೋಂಬೋಸಿಸ್ ಥರ ಕೆಲವ್ರಿಗೆ ಆಗಿದೆ. ಅದು ಪೋಸ್ಟ್ ಮಾರ್ಟಮ್ ಮಾಡಿ ಡೆತ್ ಆದಮೇಲೆ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಗೊತ್ತಾಗಿದೆ. ಇನ್ ಮೆಜಾರಿಟೀಸ್ ಆರ್ ಡೂಯಿಂಗ್ ವೆಲ್. ಸೊ ಕೋವಿಶೀಲ್ಡ್ಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದು ಇಟ್ ಈಸ್ ನಾಟ್ ದೇರ್. ಇಲ್ಲ. ಓಕೆ ಸರ್, ಇತ್ತೀಚೆಗೆ ಯೂತ್ಸ್ ನಾವೆಲ್ಲ ಏನು ಮಾಡ್ತಿದ್ದೀವಿ ಅಂದರೆ ಸ್ಮಾರ್ಟ್ ವಾಚ್ಗಳನ್ನು ಕಟ್ಕೊಳ್ತಾ ಇದ್ದೀವಿ. ಸೊ ಈ ಸ್ಮಾರ್ಟ್ ವಾಚ್ಗಳನ್ನು ನೋಡಿಕೊಂಡು ನಾನು ಎಷ್ಟು ನಡೆದೆ, ನಾನು ಎಷ್ಟು ನೀರು ಕುಡಿಬೇಕು, ನನ್ನ ಆರೋಗ್ಯ ಹೇಗಿದೆ, ಈ ಸ್ಮಾರ್ಟ್ ವಾಚೇ ಹೇಳುತ್ತೆ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ. ಬಟ್ ಕೆಲವೊಂದು ಕಂಪನೀಸ್ ವಾಚ್ ಅದೇ ಥರ ಇದೆ. ಬಟ್ ಈ ವಾಚ್ಗಳನ್ನು ನಂಬಿಕೊಂಡು ನಾವೆಲ್ಲರೂ ಆಸ್ಪತ್ರೆಗೆ ಹೋಗೋದನ್ನ ಸ್ವಲ್ಪ ಕಡೆಗಣಿಸಿದ್ದೀವಿ. ಜೊತೆಗೆ ಇದೇ ನಮ್ಮ ಬಾಡಿಗೆ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸ್ ಕೊಡುತ್ತಾ ನಿಜವಾಗಿಯೂ ವಾಚ್ನ ನಂಬ್ಕೊಂಡಿದ್ರೆ ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ತೀವಾ? ಈಗ ವಾಚು ಈಗ ಸ್ಪೇಸಲ್ಲಿ ಈಗ ತಗೊಂಡ್ರೆ ಸ್ಪೇಸಲ್ಲೆಲ್ಲ ಹೋಗ್ತಾರೆ ನಾಸಾದವರು, ಅವರು ಈಗ ವಾಚ್ ಬೇಸ್ಡ್ ಟೆಕ್ನಾಲಜಿ ಡೆವಲಪ್ ಆಗಿದೆ. ಬಟ್ ಟೆಕ್ನಾಲಜಿಯಲ್ಲಿ ಎಲ್ಲೋ ಒಂದು ಕಡೆ ನಾವು 100% ಟೆಕ್ನಾಲಜಿ ನಿಮ್ಗೆ ಪ್ರಿಡಿಕ್ಟ್ ಮಾಡಲ್ಲ. ದ ಅಕ್ಯುರೇಸಿ ಆಫ್ ಯುವರ್ ಟೆಕ್ನಾಲಜೀಸ್ ಮೇ ಬಿ ಅರೌಂಡ್ 95 to 98%. ಆಯ್ತಾ, 90 to 95% ಅಷ್ಟೇ. ಇಟ್ ಈಸ್ ನಾಟ್ 100%. ಸೊ ಎಲ್ಲೋ ಒಂದು ಕಡೆ ದೇರ್ ಇಸ್ ಎ ಲ್ಯಾಗ್ ಪೀರಿಯಡ್. Technology cannot give you 100% perfection in all the report. So your smartwatch may not be this thing, predictor of your ಇದು ನಿಮಗೆ ಕರೆಕ್ಟ್ ಆಗಿ ಅದು ಹೇಳುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. There is some, there may be variation. So it is there. 95% yes, it can predict, not 100%. ಸರ್, ಮತ್ತೊಂದು ಗಂಭೀರವಾದಂತಹ ಪ್ರಶ್ನೆ ಅಂತಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಹೆಲ್ತ್ ಟಿಪ್ಸ್ ಹೇಳ್ತಾರೆ. ಮತ್ತು ಈ ಮಾತ್ರೆ ತಗೊಳ್ಳಿ, ನಿಮಗೆ ತಕ್ಷಣ ಹಾರ್ಟ್ ಅಟ್ಯಾಕ್ ಆದಾಗ ಈ ಮಾತ್ರೆ ತಗೊಳ್ಳಿ, ಅಥವಾ ತಕ್ಷಣ ನಿಮಗೆ ಏನಾದರೂ ಒಂದು ಇಮಿಡಿಯೇಟ್ ಏನಾದರೂ ಕಾಯಿಲೆ ಬಂತು, ನೀವು ಆಸ್ಪತ್ರೆಗೆ ಹೋಗೋಕ್ಕಾಗಿಲ್ಲ, ಆ ಟೈಮ್ನಲ್ಲಿ ಇಂಥ ಮಾತ್ರೆ ತಗೊಳ್ಳಿ, ನಿಮಗೆ ಒಳ್ಳೆಯದಾಗುತ್ತೆ, ಜೊತೆಗೆ ಆರೋಗ್ಯಕ್ಕೆ ಆ ಕ್ಷಣಕ್ಕೆ ರಿಲೀಫ್ ಆಗ್ತೀವಿ ನೀವು ಅಂತ ಹೇಳ್ತಾರೆ. ಸೊ ಈ ಒಂದಷ್ಟು ಜನನ್ನ ನೋಡಿಕೊಂಡು ಇನ್ನೊಂದಷ್ಟು ಜನಗಳು ಅಷ್ಟೊಂದು ತಿಳುವಳಿಕೆ ಇಲ್ದಲೇ ಇರೋರು ಅದನ್ನು ಫಾಲೋ ಮಾಡ್ತಾರೆ. ಸೊ ನೀವು ಡಾಕ್ಟರ್ ಆಗಿ ಇಂತಹ ಒಂದಷ್ಟು ಅದನ್ನ ಪ್ರಾಬ್ಲಮ್ಸ್ ಅಂತಾರೋ ಏನಂತಾರೋ ನನಗೆ ಗೊತ್ತಾಗ್ತಾ ಇಲ್ಲ, ಇಂಥವ್ರನ್ನ ಫಾಲೋ ಮಾಡೋರಿಗೆ ಏನು ಹೇಳ್ತೀರಾ ಅಂತ? ಈಗ ಏನು ಹೇಳ್ತಾರೆ, ಹೊಸರ ವೈದ್ಯರಿಗಿಂತ ಹಳೆ ಪೇಷಂಟ್ ಇದು ಅಂತ ಒಂದು ಗಾದೆ ಇದೆ ನೋಡಿ. ಹಂಗೆ ಈಗ ಕೆಲವು ಅವರವರ ಎಜುಕೇಶನ್ ಮೀನ್ಸ್ ಅವರು ನಾಲೆಜ್ಗೆ ತಕ್ಕಂತ ಅವರು ಹೇಳ್ತಾರೆ. ಬಟ್
ನಾವು ಕರೆಕ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿನೇ ಏನೇ ಒಂದು ಸಣ್ಣ ಮೆಡಿಸನ್ ಆದ್ರೂ ತಗೋಬೇಕು. ಒಂದು ಸಣ್ಣ ಹೆಡ್ಡೇಕು, ಒಂದು ಗ್ಯಾಸ್ಟ್ರಿಕ್, ಒಂದು ರ್ಯಾಂಟಾಕು ಕೌಂಟ್ರಲ್ಲಿ ತಗೋತಾರೆ. ಆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾಕಾಗಿದೆ, ಸಾವಿರಾರು ಕಾರಣ ಇದೆ. ಒಂದು ಹೆಡ್ಡೇಕಾಗ ಒಂದು ಈಗ ಮೈಗ್ರೇನ್ ಅಂತ ಅಥವಾ ಇನ್ನೊಂದೇನೋ ಒಂದು ಮಾತ್ರೆ ತಗೋತಾರೆ ಹೋಗಿ ಕೌಂಟ್ರಲ್ಲಿ ಒಂದು. ಸೊ ಅನ್ಲೆಸ್ ಯು ಕನ್ಸಲ್ಟ್ ಎ ಕರೆಕ್ಟ್ ಡಾಕ್ಟರ್, ನಿಮ್ದು ಏನಂತಾನೆ ನಿಮ್ಗೆ ಈಗ ಅನಾಟಮಿ ಫಿಸಿಯಾಲಜಿ ಓದಿರೋರು ಡಾಕ್ಟರ್ಗಳು ಅಲ್ವಾ, ಏನಾಗ್ತಿದೆ ಇದೆ ಅಂತ. ಸೊ ವಿತೌಟ್ ಕನ್ಸಲ್ಟಿಂಗ್ ಡಾಕ್ಟರ್ ನೀವೇ ಕೌಂಟ್ರಲ್ಲಿ ಹೋಗಿ ಏನೋ ಒಂದು ಮೆಡಿಸನ್ ತಗೊಂಡ್ರೆ ನೀವು ಸುಮ್ಮನೆ ಏನಂದ್ರೆ ಇಟ್ ಈಸ್ ಎ ರಾಂಗ್, ಆಯ್ತಾ. ಸೊ ಇಟ್ ಶುಡ್ ನಾಟ್. ಈಗ ಪೇನ್ ಕಿಲ್ಲರ್ ಮಾತ್ರೆಗಳು ಆಲ್ಮೋಸ್ಟ್ ವಿಲ್ ಕಾಸ್ ಕಿಡ್ನಿ ಡ್ಯಾಮೇಜ್. ಈಗೇನೋ ಈಗ ಬ್ರೂಫೆನ್ನು ಅಥವಾ ಕೌಂಟ್ರಲ್ಲಿ ತಲೆನೋವು ಒಂದು ಇನ್ನೊಂದು ಕೊಡಿ, ಕ್ರೋಸಿನ್ ಕೊಡಿ, ಡೋಲೋ ಕೊಡಿ, ನೋ ಇಟ್ ವಿಲ್ ಕಾಸ್ ಯುವರ್ ಕಿಡ್ನಿ ಡ್ಯಾಮೇಜ್ ಆ್ಯಂಡ್ ಲಿವರ್ ಡ್ಯಾಮೇಜ್. ಪ್ಯಾರಾಸ್ಟಮಾಲ್ ಹೈಲೈಟ್ ಯುವರ್ ಹೆಪಟೋಟಾಕ್ಸಿಕ್. Ibuprofen is your kidney, it causes kidney problem. So all these medicines, ನೀವು ಸೆಲ್ಫ್ ಯಾರೋ ಹೇಳಿದ್ರೆ ಏನಂತ ಮಾಡಿದ್ರೆ ಡೆಫಿನೆಟ್ಲಿ ಯು ಲ್ಯಾಂಡ್ ಅಪ್ ಇನ್ ಪ್ರಾಬ್ಲಮ್. ಸೊ ಯು ಶುಡ್ ನಾಟ್, ಸೆಲ್ಫ್ ಮೆಡಿಕೇಶನ್ ಇಸ್ ಡೇಂಜರಸ್ ಅನ್ಲೆಸ್ ಯು ಹ್ಯಾವ್ ಪ್ರಾಪರ್ ನಾಲೆಜ್. ಯು ಶುಡ್ ನಾಟ್ ಗೋ ಡಾಕ್ಟರ್ ಹತ್ರ ಹೋಗಿ, ಮೀನ್ಸ್ ಯು ಶುಡ್ ನಾಟ್ ಟೇಕ್ ಎನಿ ಮೆಡಿಸಿನ್ಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.